ಆಗ ಗನಗಾಡಗರ ಬೀದ ಒಳಗೆ ಬಂದು ಹೌದು ನಿಜ ಭಿಕ್ಷನೆಲ್ಲ ಮಾಡ್ಕೊಂಡು ಯಾವ ಬೀದಲ್ಲಿ ಯಾವ್ಯಾವ ರೀತಿ ನಡತ್ತನ್ನೋದನ್ನೆಲ್ಲ ಶೋಧನೆ ಮಾಡ್ಕೊಂಡಿದ್ದಾನೆ ರೇಚಣ್ಣ. ಹೌದು. ಆಗ ಆ ಗ್ರಾಮವನ್ನು ಬಿಟ್ಟುಬಿಟ್ಟು ಹೊರಗಡೆ ಬಂದ್ರಂತೆ ವಿದ್ಯಾಭ್ಯಾಸ ಮಾಡುವಂತ ಪಾಠಶಾಲೆ. ಪಾಠಶಾಲೆಗೆ ಬಂದಾಗ ಅಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಗೆಜ್ಜೆ ಗೋಲಿ ಆಟ ಆಡ್ತಾ ಇರ್ಬೇಕಾದ್ರೆ ನಾನು ಅವ್ರ ಜೊತೆಲಿ ಗೆಜ್ಜೆ ಗೋಲಿ ಆಟ ಆಡ್ಬೇಕಲ್ಲ ಅನ್ನಿಸ್ಬಿಡ್ತು ರೇಚಪ್ಪಾಜಿ ಅವ್ರು. ಅವನು ತುಂಟುತ್ತಾನ ಹುಡುಗ. ಆಗ ಅವರ ಮುತ್ತಿನ ಜೋಳ್ಗ ನಾಗಬೆತ್ತವನ್ನ ಹೊರಗಡೆ ಮಡಬಿಟ್ಟು ಅವ್ರ ಜೊತೆ ಒಳಗೆ ಆಟ ಪಾಠ ಆಡ್ತಾ ಇರಂತೆ. ಮಾಯಿ ಕಾರನ ಮೈಮೆ ನಾನೆಷ್ಟೋ ಹಂಸ ಹೇಳಲಪ್ಪ ಸ್ವಾಮಿ ಬನ್ನಿ ಗೋಲಿ ಆಟ ಆಡವರೇ ಹಳ್ಳಿ ಪಿಳ್ಳಿ ಆಟವ ಆಡವರೇ ನನ್ನಪ್ಪ ನಂಬಿದವರ ಮನೆಯ ಒಳಗೆ ಗಣವಾಗೋಲ ಆಡುಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಚಣ್ಣನವರೇ ಅಲ್ಲಿ ಆಟ ಪಾಠ ಹಾಡ್ತಾ ಇರ್ಬೇಕಾರೆ ಯಾರ ಮಕ್ಕಳವರು ಗನಗಾಡಗರ ಮಕ್ಕಳು, ಸಣ್ಣ ಸಣ್ಣ ಮಕ್ಕ ಅಂತ ಮಕ್ಕಳೆಲ್ಲ ಆಟ ಪಾಠ ಆಡ್ತಿರ್ಬೇಕಾದ್ರೆ ಆ ಊರಿನ ಗ್ರಾಮರೆಲ್ಲ ಏನ್ ಮಾಡ್ಕೊಂಡಿದ್ದಾರೆ, ಏನ್ ಮಾಡ್ತಾ ಇದಾರಪ್ಪ, ಪಾಠಶಾಲೆಯ ನಡೆಯುತ್ತಾ ಆ ಜಾಕ ಒಬ್ರು ಹೋಗ್ಬೇಡಿ, ಎಲ್ಲ ಫುಲ್ಲು ಅವರೆಲ್ಲ ಇರೋರೆಲ್ಲ ಬರೀ ಗಾಡಗರ ಮಕ್ಕಳಿ ಅಂತಹ ಗ್ರಾಮದಲ್ಲಿ ಎಲ್ಲ ಕಟ್ಟು ಮಾಡ್ಕೊಂಡಿದ್ದಾರೆ. ಮಾದರಿ ಹರಳೈನ ಬೀದ, ಹೊಲ ರೊನೈನ ಬೀದ, ಸಟ್ಗರ್ ಪುಟ್ಟಣ್ಣನ ಬೀದ, ಕುರೂರು ಬೀರಪ್ಪ, ಲಿಂಗೈತ್ರ ಬೀದ ಎಲ್ಲರೂ ಕೂಡ ಮಕ್ಕಳಿಗೆ ಕಟ್ಟು ಮಾಡ್ಕೊಂಡಿದ್ದಾರೆ. ಅವ್ರೊಂದಿಗೆ ಆಟ ಪಾಠ ಆಡಕ್ಕೆ ಹೋಗ್ಬೇಡಿ, ನೀವು ಯಾರು ಆಗ್ಬೇಡಿ ಅಂತ ಊರಲ್ಲೇ ಫುಲ್ಲು ಕಟ್ಟು ಮಾಡ್ಕೊಂಡಿದ್ದಾರೆ. ಹಾಗೆ ಆ ಜಾಗಕ್ಕೆ ಹೋಗಿ ಸಿಕ್ಕಂದಿದ್ದಾನೆ ಕಿಡ್ಗಲ್ ರೇಚಪ್ಪ. ಸಣ್ಣ ಮಗುವಾಗಿ 12 ವರ್ಷದ ಹುಡುಗನಾಗಿ ಆ ಗಾಡಗರ ಮಕ್ಕಳ ಕೈಲಿ ಯಾವಾಗ ಸಿಕ್ಕಣ್ಣು, ಆ ಗಾಡಗರ ಮಕ್ಕಳೆಲ್ಲ ಒಂದು ಕಡೆ, ರೇಚಣ್ಣ ಒಂದು ಕಡೆ, ಗೋಲಿ ಆಟ ಆಡ್ತಾ ಇರಬೇಕಾದ್ರೆ ಅಯ್ಯೋ ಒಂದು 7-8 ಚಂದ ಮಕ್ಕಳ ಜೊತೆ ಒಳಗೆ ಆಟ ಪಾಠ ಆಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಆಡ್ತಾ ಇದ್ದಾರೆ. ನಿಜ. ಕೊನೆಯಲ್ಲಿ ರೇಚಣ್ಣ ಆ ಗೋಲಿ ಆಟ ಗುರುಸ್ ಯಾವಾಗ ಹೊಡತಾ ಇದ್ರೆ ಒಂದೊಂದೇಟಿಗೆ ಎಲ್ಲಾರು ಹಳ್ಳಿ ಪಿಳ್ಳಿ ಆಟ ಆಡ್ತಾ ಇದ್ದಾರೆ, ಹುಡುಗ ಚೆನ್ನ ಆಟ ಆಡ್ತಾ ಇದ್ದಾರೆ, ಕಬಡ್ಡಿ ಆಟ ಆಡ್ತಾ ಇದ್ದಾನೆ. 12 ಆಳ್ವೆ ಕಡಿಕೊಂಡು ಮನಿ ಕತನಿ ಮೇಲೆ ಯಾರು ಶಕ್ತಿಯಿಂದ ಅಪ್ಪ ಪರಂಜ್ಯೋತಿಯವರ ಸಹಕಾರದಿಂದ ಇಷ್ಟೆಲ್ಲ ಮಾಡಿಬಿಟ್ಟು ಆಗ ನಮ್ಮ ಹಳ್ಳಿ ಪಿಳ್ಳಿ ಗೋಲಿ ನಮ್ಮನ್ನೆಲ್ಲ ಗೆತ್ಕೊಂಡಿದ್ದಾನೆ. ಯಾವನ ಸಣ್ಣ ಹುಡುಗ ಬಂದು ಖಾಲಿಯಾಗಿ ಎಲ್ಲೆಲ್ಲೇನು ಬಂದು ಭಿಕ್ಷಿಕ ಅಂತೇಳಿ ಆ ಜಾಗವನ್ನು ಬಿಟ್ಟುಬಿಟ್ಟು, ವಿದ್ಯೆ ಅಭ್ಯಾಸ ಮಾಡುವಂತ ಜಾಗವನ್ನು ಬಿಟ್ಟುಬಿಟ್ಟು ಗಾಡಗರ ಊರೊಳಕ್ಕೆ ಹಬ್ಬತ್ತವರಲ್ಲ ಗಾಡಗರ ಮಕ್ಕ ಸ್ವಾಮಿ ಬನ್ನಿ ಊರೊಳಗೆ ಲಿಂಗಪ್ಪ ದಯ ಮಾಡು. ಗಾಡಗರ ಮಕ್ಕಳೆಲ್ಲ ಓಡೋಡಿ ಬಂದವರೇ, ಹೌದು, ಅವರ ತಾಯಿ ತಂದೆ ಜೊತೆಯಲ್ಲಿ ಕೂತ್ಕೊಂಡು ಹೇಳ್ತವರೇ, ಈ ನಂಬಿದವರ ಮನೆಯ ಒಳಗೆ ಗಣವಾಗಲಾಡುಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ.
ಮಕ್ಕಳೆಲ್ಲ ಮಕ್ಕಳಾಡಿದ ಮಾತಾ ಗಾಡಿದೆಲ್ಲ ಕೇಳ್ಕೊಂಡು ಹತ್ತು ಹುಚ್ಚು ಪಾಪ ಯಾವನಾಗಿರ್ಬೋದು ಯಾರಾಗಿರ್ಬೋದು ಜಾತಿಯವರೆಲ್ಲ ಸೇರಿ ಗನಗ ಹಾಡುಗರೆಲ್ಲ ಸೇರಿ ಬೀದ ಒಳಗೆ ಎಲ್ಲಾರು ಸೇರ್ಕೊಂಡು ಈ ಮಾಯಿ ಕಾರಣ ಮೈಮೆ ಗುರುವೆ ಎಷ್ಟು ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬಂದಿ ಪವಾಡ ಲಿಂಗಪ್ಪ ದಯ ಮಾಡು ಬೀದ ಒಳಗೆ ಗಾಡಗನ ಬಕ್ಕ ಹಾಡದಂತ ಮಾತನ್ನ ಕೇಳ್ಕೊಂಡು ಗಾಡಗೆಲ್ಲ ಕಡ್ದು ಬರ್ತಾ ಇದ್ದಾರೆ. ಎಲ್ಲಿಂದ ಯಾವ ಕಾಡನ ಜಂಗುಮನಾಗಿರಬಹುದು. ಹೌದು ನಿಜ. ಅಂತೇವ ಎಲ್ಲಿಂದ ಬಂದಿರಬಹುದು ಅಂಥೇಳಿ ಬರ್ತಾ ಇದ್ದಾರೆ ಎಲ್ಲ. ಬಂದ್ರೆ ಒಂದ ಕುರಿಪಿ ಜಿಂಗುಮನಾಗಿ ತುಂಡು ನಾಕ್ ಕೂತಿದ್ದಾನೆ ರೇಚಣ್ಣ. ನೆನ ಬಂದ್ಬಿಡ್ತಂತೆ. ಅಲ್ಲ ನೋಡ್ರೆ ಸಣ್ಣ ವಯಸ್ಸದ ಹುಡುಗ, ತುಂಡು ಹುಡುಗ, ಇವನಿಗೆ ಎದ್ರಕೊಂಡ್ ಬಂದಿದ್ದಾರಲ್ಲ. ತಂದೆವ್ರೇ ನೋಡ್ರಿ ಅಮ್ಮ ಸಣ್ಣ ಹುಡುಗನೇ ಇರ್ಬೋದು, ಅವನ ಜೊತೆಲಿ ಆಟನೇ ಹಾಡಕ್ ಆಗೋದಿಲ್ಲ. ಎಷ್ಟೊಂದು ಬಿರ್ಸಾಗಿದ್ದಾನೆ ಗೊತ್ತಾ, ಗೆಲಕ್ಕೆ ಆಗೋದಿಲ್ಲ. ನೋಡಿದರಂತೆ ಗಾಡಗರು ಶಿವನೇ ನಾವು ಬಂದಿದ್ದು ನಿಂತಿದ್ದೀವಿ. ಹೌದು, ನಮ್ಮ ಮಕ್ಕಳ ಜೊತೆ ಒಳ್ಳೆ ಆಟ ಪಾಠವನ್ನು ಆಡಿ ಮತ್ತೆ ನೋಡ್ತೀನಿ ಅಂತ ಹೇಳೋದು. ಈಗ ಆಗ ಅವ್ರು ನಿಂತ್ಕೊಂಡು ಹಾಡ್ತಾ ಇದ್ರೆ ಒಂದೊಂದೇಟಿಗೆ ಗೆದ್ಕತಾ ಇದ್ದಾನೆ ತುಂಡು ಹುಡುಗ. ಹೌದು, ಹತ್ತೆನ್ನಿಡ ಈಕ ಸುತ್ತ ಇರ್ತಾರೆ, ಆಕು ಕೂಡ ಒಂದು ಕೂಡ ಅವ್ರ ಕೈಗೆ ಸಿಕ್ಕಬಾರ್ದು. ಈ ರೀತಿಯಾಗಿ ಅಪ್ಪನ ಸಹಕಾರದಿಂದ ಗೆಲ್ತಾ ಇದ್ದಾನೆ. ಹೌದು ನಿಜ. ಮಾಟನ್ಕಾರರೆಲ್ಲ ಸೇರ್ಕೊಂಡು ಗಾಡಗರೆಲ್ಲ ಒಲ್ಮಿ ಬತ್ತನ ಕೊಟ್ಟು ಯಾವಾಗ ಮಾಟವನ್ನ ಮಾಡಿಸಿ ಹೊರಗ ಸುಸೊಪ್ಪು ನಿದ್ಯ ಹೊರಗೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಆಕು ಕೂಡ ಆಯ್ತಾ ಇಲ್ಲ. ಓಹೋ ಎಂಥವನಾಗಿರ್ಬೋದು ಇವನು. ಹೌದು ನಿಜ. ಮಾಯೆ ಕಾರಣ ಮೈಮೆ ನಾನೆಷ್ಟೋ ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ದೇವಾ. ಗಂಡ ಗನಗಾಡಗರಿಗೆ ಗಂಡ ನಂಬಿದವರ ಮನೆಯ ಒಳಗೆ ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಧರ್ಮ ಗುರುವೇ ಆಗ ಅವರ ತಂದೆರೆಲ್ಲ ಬಂದಿದ್ದಾರೆ. ನಿಜ. ಗಾಡದ ಮಕ್ಕಳೆಲ್ಲ ಅವರ ಅಪ್ಪಿಂದರನ್ನೆಲ್ಲ ಕರ್ಕೊಂಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ಬೊಗ್ಗೋದಿಲ್ಲ. ನಾವೇ ಇವನ ಜೊತೆ ಒಳ್ಳೆ ಆಟ ಪಾಠ ಆಡ್ಬೇಕಲ್ಲ. ಯಾವ ಊರವ ನೀನು? ಹೌದು ನಿಜ. ನಿನ್ನ ತಂದೆ ತಾಯಿ ಹೆಸರೇನ? ನನಗೆ ತಂದೆ ತಾಯಿ ಇಲ್ಲ. ಮತ್ತೆ ಎಲ್ಲಿಂದ ಬಂದ? ಅಯ್ಯೋ ಎತ್ತಿಂದೇ ಕಡ್ದು ಬಂದ್ಬಿಟ್ಟು ನಿಮ್ಮ ಜಾಕ್ಕ. ಹೌದು. ಆದ್ರೆ ಇದೊಂದು ಆಟ ಗೆದ್ದೋಗ್ಬೇಕು ಅಂತ ಹೇಳಿ ಆಟ ಮಾಡ್ತಾ ಇದ್ದೀನಿ. ಇಷ್ಟು ಜನನು ಕೂಡ ಗೆದ್ದೋಗ್ಬೇಕು ಅಂತ ಆಟ ಮಾಡ್ತೀಯ? ಪರ ವಸ್ತು ಪಾವನ ಮೂರುತಿ ಗುರು ತಂದೆ ಶಂಕರ
ಮಾಯಿಕಾರನ ಮೈವೆ ನಾನೆಷ್ಟೋ ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಪ್ಪ ದಯ ಮಾಡು ಧರ್ಮಗುರು ನನ್ನಪ್ಪೋ ಹಿಂದೂ ಮಾರಿರ ಗಂಡ ಗಂಡಗರಿಗೆ ಗಂಡ ಆಗ ರೇಚಪ್ಪಾಜಿ ಎಲ್ಲಾ ದೊಡ್ಡ ದೊಡ್ಡವರು ಬಂದು ನಿಂತ್ಕೊಂಡ ಮೇಲೆ ನಿಜ ದರ್ಗಾ ದೊಡ್ಡರ ಪಾದ ಕಲ್ಲಿ ಬೊಗ್ಗಿ ಶರಣ ಮಾಡಿದರ ಮಾಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಜ್ಯೋತಿ ಲಿಂಗಪ್ಪ ನೀವೇ ಬನ್ನಿ ಹಿಂದೂ ಮಾರಿರ ಗಂಡ ದನಗಾಡಗರಿಗೆ ಗಂಡ ರೂಢಿ ಒಳಗೆ ಹುತ್ತಂಡ ಪರಂಜ್ಯೋತಿ ನನ್ನಪ್ಪ ಮಂಟೇರ ಲಿಂಗಪ್ಪ ಈ ಮಾಯಿ ಕಾರಣ ಮೈಮೆ ಗುರುವೇ ಎಷ್ಟು ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಧರ್ಮ ಗುರುವೇ ಲಿಂಗಪ್ಪ ದಯ ಮಾಡು ಆಗ ಜಾತಿವಂತರೆಲ್ಲ ಯಾವಾಗ ಬಂದು ನಿಂತ್ಕೊಂಡ್ರು ಹೌದು ನಿಜ ಹಾಕು ಕೂಡ ಅವರ ತಂದೆ ತಾಯಿಗಳು ನಿಂತಿದ್ರು ಕೂಡ ಆಟ ಮಾಡಿ ಆ ಪರಂಜ್ಯೋತಿ ಪಾದಕ್ಕೆ ಆಶೀರ್ವಾದ ಮಾಡ್ತಾ ನಮಸ್ಕಾರ ಮಾಡಿಬಿಟ್ಟು ಹೌದಪ್ಪ ಆ ಮಕ್ಕ ಹಾಡದ ಆಟನೆಲ್ಲ ಗೆದ್ದುಬಿಟ್ಟಂತೆ ಹಾ. ಎಲ್ಲ ಎಂಥವನಾಗಿರ್ಬೋದು ದೇವನಾಗಿರ್ಬೋದು ಇವನು ನಾವು ಹಸು ಸ್ವಪ್ನಲ್ಲಿ ಮಾಯವಿದ್ಯೆ ಮಾಡಿದ್ರು ಕೂಡ ಗೆತ್ಕತನಲ್ಲ ಇವ ಎಂಥವನಾಗಿರ್ಬೋದು ಹಾ. ನಮಗಿಂತೂ ಕೂಡ ಇವ ಕಟ್ಟಡಕಾರ ಇರ್ಬೋದು ನಿಜ ಮಾಟಿನ ಕಾರ ಇರ್ಬೋದು ಹೌದು ಆಗ ಅವರ ತಂದೆಗಳೆಲ್ಲ ನಿಂತ್ಕೊಂಡು ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ರಿ ಆ ಪಾಠಶಾಲೆ ಅಂಗಳದಲ್ಲಿ ಹಾ ಹಾ ಓ ಬಾಯಲ್ಲಿ ನಿನ್ನ ಹೆಸರೇನಂತೆ ಹಾ. ರೇಚಣ್ಣ ನಿನ್ನ ಗುರುಗಳು ಪರಂಜ್ಯೋತಿ ಅವರು ಎಲ್ಲಿದ್ದರು ಎಲ್ಲೇ ಒಂದು ಕೂತಿದ್ದಾರೆ ಹಾ 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 ನನ್ನ ಆಟ ಆಡಬೇಕಲ್ಲ ಹೌದು ನನ್ನ ಆಟ ಇನ್ನೂ ತೀರಿಲ್ಲ ತೀರಿಲ್ಲ ಓಹೋ ಹಾಗಾದ್ರೆ ಒಂದು ಮೋಡಿಯನ್ನು ಹಾಕ್ತಾ ಇದ್ವಿ ಹೌದು ನಿಜ ಆ ಮೋಡಿನ ನೀನು ಗೆಲ್ಲಬೇಕಾಗುತ್ತದೆ ಓ ಯಾವುದೇನೋ ಹಾಕಿ ಹಾ ಹಾ ಪರಂಜ್ಯೋತಿ ನನ್ನಪ್ಪ ಅಯ್ಯೋ ಆಗ ಹಾ ಹಾ ಹಾಗಾದ್ರೆ ಯಾವ್ರಾಟ ಮೊದ್ಲು ಆಡವಿ ಹಾ ಹಾ ನಾವೆಲ್ಲ ಗಾಡಗರು ಹೌದು ಯಾವ ಗಾಡಗಾದ್ರೆ ನನಗೇನು ಹಾ ಹಾ ಆಡಿ ನೀವು ಮಾಡುವಂತ ಮಂತ್ರ ಮಾಡಿ ನಿಜ ನನಗೆ ಗುರುಗಳು ಕೊಟ್ಟಿರುವಂತ ನಾಗಬೆತ್ತ ಮುತ್ತಿನ ಜೋಳ್ಗ ಹಾ, ಹಾ. ಏಡೇ ಸಾಕು ಮಾಯಿ ಕಾರಣ ಮೈಮೆ ನಾನೆಷ್ಟೋ ಹಂತ ಹೇಳಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಗಾಡಿಗರ ಗಂಡ ಲಿಂಗಯ್ಯ ದಯ ಮಾಡು ಗಾಡಗರು ಎಲ್ಲ ಹೌದು ಸೇರ್ಕೊಂಡು ನನ್ನಪ್ಪ ಆ ಕಿಡಿಗಣರೇ ಚಪ್ಪಾಜಿ ಯಾವಾಗ ಆ ಪಾಠಶಾಲೆ ಅಂಗಳದಲ್ಲಿ ನಿಂತ್ಕೊಂಡು ಸುತ್ತಮುತ್ತ ಊರ್ ಜನವೆಲ್ಲ ಸೇರ್ಬಿಟ್ಟಿದ್ದಾರೆ ಹಾ ಹಾ ಗಾಡಗರ ವಿದ್ಯೆ ನೀಡತಾ ಇದೆಯಂತೆ ನೋಡ್ಬೇಕು ಅಂತ ನೋಡ್ಬೇಕಲ್ಲ ಅಂತ ಹೇಳಿ ಹಾ. ಆ ಗಾಡಗರೆಲ್ಲ ಒಂದ್ ಕಡೆ ಇದ್ರೆ ರೇಚಪ್ಪಾಜಿ ಒಂದ್ ಕಡೆ ನಿಂತಿದ್ದಾನೆ ಶಿವ ಶಿವ ಊರಿನ ಜನಗಳೆಲ್ಲ ಒಂದ್ ಕಡೆ ನಿಂತಿದ್ದಾರೆ ಜಾತ್ರೆ ಕಡೆ ಸೇರ್ಬಿಟ್ಟಿದ್ದಾರೆ ಹಾ ಹಾ ಓಹೋ ನೋಡೇ ನೋಡ್ದೆ ಸಣ್ಣ ವಯಸ್ಸ ಹೌದು ತುಂಡು ಹುಡುಗ ಹಾ. ಆ ಹುಡುಗನ ಮೇಲೆ ಮೋಡಿ ಮಾಡಿದ್ರಂತೆಲ್ಲ ಇಂಥ ಜನವಾಗಿರ್ಬೋದು ಹಾ, ಹಾ, ಹಾ. ಅದಕ್ಕೆ ಈ ಗಾಡಗರನ್ನ ಯಾರು ಶಾರಬಾರ್ದು ಹೌದು ಸಾಯಿಸ್ಬಿಡ್ತಾರೆ ಜನಗಳ ಹಾ 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 ಆ ಗ್ರಾಮದವರೆಲ್ಲ ಮಾತಾಡ್ಕೊತಿದ್ದಾರೆ ನಿಜ
ಅಲ್ಲಮ್ಮ ಪ್ರಭುವೇ ಗುರುವೇ ಅಣ್ಣ ಹಾ ಏನು ಮೋಡಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ನಿಜ ಮೋಡಿ ಹಾಕಿಮಂತೆ. ಆಕೆಪ್ಪ. ನಿಮ್ಮ ಮೋಡಿಯನ್ನು ನಾನು ಎತ್ತಾ ಇದ್ದೀನಿ. ಹಾ ಇಲ್ಲ ನೀನು ಏನು ಮಾಡ್ತೀಯೋ ನಿನ್ನ ಆಟ ಹಾಕೊಡು ಅಂದ್ರತೆ. ಬೇಡ ಬೇಡ, ನಿಮ್ಮದೇ ನಿಮ್ಮದೇ ಮದ್ನೆಡಲ್ಲಿ. ರಂಗ ಬರಲಿ. ಯಾಕಂದ್ರೆ ಇದು ನಿಮ್ಮ ಗ್ರಾಮ, ಹೌದು ನಿಜ. ನಿಮ್ಮ ಸ್ಥಳ, ಹಾ ನಿಮ್ಮ ಊರು. ಹೌದು. ನೀವು ಮೊದಲು ಹಾಕೊಡಿ. ಹಾ ನಾನು ಎಲ್ಲೆಲ್ಲಿಂದೋ ಪ್ರಸ್ಥಳದಿಂದ ಬಂದಿರೋವನು ನಾನು. ಹೌದು. ಮಾಯಿಕಾರನ ಮೈಮೆ ನಾನೆಷ್ಟೋ ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವನ ಲಿಂಗಪ್ಪ ದಯ ಮಾಡು ಚಪಾತಿ ಮಾತಾ ಕಂಡು ಗಾಡಿಗರು ಈ ನಂಬಿದವರ ಮನೆಯ ಒಳಗೆ ಗಣವಾಗೋಲಾಡಿ ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಪ್ಪ ದಯ ಮಾಡು ಆಗ ಗಣಗಾಡಿದ್ರಲ್ಲ ನಿಂತ್ಕೊಂಡು ಹೌದು ಇಲ್ಲಿಂದ ರಂಗವ ಬರೆದಿದ್ದಾರೆ, ಮಂಡಲಗಳ ಬರೆದಿದ್ದಾರೆ. ನಿಜ. ಈ ಕಡೆ 6 ಬಾಳಕಟ್ಟನಿಟ್ಟಿದ್ದಾರೆ. ಹಾ 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 ಆನೆಯಲ್ಲಿ ಒಂದು 6 ಬಾಳಕಟ್ಟನಿಟ್ಟಿದ್ದಾರೆ. ಹೌದಪ್ಪ. 6 ಬಾಳಕಟ್ಟತವು ಕೂಡ 6 ಎಳ್ನೀರನ್ನ ಒಡೆದು ಮುಡುಗಿದ್ದಾರೆ. ಮಡಗಿದ್ದಾರೆ, 6 ತಿಂಗದಸಿಯನ್ನ ನೆಟ್ಟಿದ್ದಾರೆ. ಶಂಭೋ ಶಂಕರ ಹೋಗುವಂತ ಆದಿ ಒಳಗೆ ಇಷ್ಟಾಗದಲ್ಲಿ 7 ಕಡನ್ನು ನೆಟ್ಟುಬಿಟ್ಟು ಇಷ್ಟಾಗದಲ್ಲಿ ನೆಟ್ಟಿದ್ರೆ ಹಾ ಇಲ್ಲಿಂದ ರಂಗಗಳ ಬರ್ಕೊಂಡು ಮಂಡಲಗಳ ಬರ್ಕೊಂಡು ಹೋಗಿದ್ದಾರೆ ಗಾಡಿಗಳೆಲ್ಲ. ಆ ಊರಿನ ಗಾಡಿಗಳೆಲ್ಲ ಸೇರ್ಕೊಂಡು. ಹೌದಪ್ಪ. ಪರ ಪರ ವಸ್ತು ಪಾವನ ಮೂರುತಿ ಮಾಯ ಗೆದ್ದವರೇ ಯಾರು ಮಂಡ್ಯದ ಲಿಂಗಯ್ಯ ಧರ್ಮ ಗುರುವೇ ಅಲ್ಲಿಂದ 3 ಕುಕ್ಕ ಮಡಗಿದ್ದಾರೆ. ಹಾ 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 ಆ 3 ಕುಕ್ಕಲು ಏನೇನು ಮಡಗಿದ್ದಾರೆ? ಒಂದು ಬೂದುಗುಂಬಳಕಾಯಿ ಮಡಗಿದ್ದಾರೆ. ಹಾ ಹಾ ಆ ಮಧ್ಯದಲ್ಲಿ ಒಂದು ಪುಟ್ಟುಕುಂಬಳ ಮಡಗಿದ್ದಾರೆ. ಪುಟ್ಟುಗುಂಬಳ. ಆ ಕೊನೆಯಲ್ಲಿ ಹೋಗಿ ಒಂದು ಮೊಟ್ಟ ಮಡಗ್ಬಿಟ್ಟು ಮೊಟ್ಟ ಮೇಲೆ ಕುಕ್ಕವನ್ನು ದಬೆ ಕೊಟ್ಟಿದ್ದಾರೆ. ಹಾ 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 ಏನಯ್ಯ ರೇಚಣ್ಣ, ಹೌದು ನಿಜ. ನೋಡಿಲ್ಲಿ 12 ಬಾಳಕಂಬನ್ನು ತೆರೆದು ಹಾಕ್ಬೇಕು. ಹೌದು 12 ಬಾಳಕಂಬನ್ನು ತೆರೆದು ಹಾಕ್ಬಿಟ್ಟು ಹಾ ಹಾ 12 ತಿಂಗದಸಿನೂ ಕೂಡ ಉರುಳಿ ಬಿಡಿಸ್ಬಿಡ್ಬೇಕು. ಹಾ 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 12 ಎಳ್ನೀರು ಕೂಡ ಒದ್ದು ಬಿಡಬೇಕು. ಹೌದೌದು. ಹಾಗೆ ಹಾ ಕೊನೆಯಲ್ಲಿ ಬಂದು ಈ ಬೂದುಗುಂಬಳಕಾಯಿ ಇರ್ತದಲ್ಲ, ಈ ಕುಕ್ಕವನ್ನು ಎತ್ತಿ ಬೂದುಗುಂಬಳಕಾಯಿ ಒಂದೇ ಏಟು ಕೊಡಬೇಕು, 2 ಪಾಲಾಗ್ಬಿಡಬೇಕು. ನಿಜ ನಿಜ. ಅದು ಅಲ್ಲವೇ ಅಯ್ಯೋ ಹೋಗಿ ಆ ಮಧ್ಯ ಕುಕ್ಕ ಎತ್ತಾಕ್ಬಿಟ್ಟು ಆ ಪುಟ್ಗುಂಬಳವನ್ನು ಎತ್ಕೊಂಡು ಮ್ಯಾಕ ಎತ್ತಿ ದಡಾರ ನೋಡಬೇಕು, ಹೊಡೆದೋಗ್ಬೇಕು. ಅದು ಬೀದಿ ಬಿತ್ತವೆಲ್ಲ ಹೆಚ್ಚು ಬಂದ್ಬಿಡ್ಬೇಕು. ನಿಜ. ಹಾಗೋಗಿ ಮೂರನೇದು ಮೂರನೇ ಆ ಕುಕ್ಕವನ್ನು ಎತ್ತಿ ಆ ಮೊಟ್ಟೆ ಎತ್ಕೊಂಡು ಬಂದ್ಬಿಟ್ರೆ ನಿನ್ ಸತ್ಯ ಒಪ್ತೀನಿ, ನೀನು ಹೇಳ್ದಾದ್ಮೇಲೆ ಕೇಳ್ತೀನಿ. ಸಿದ್ದಯ್ಯ ಸ್ವಾಮಿ ಬನ್ನಿ ಆಗಂದರಂತೆ ನಿನ್ನ
ಸತ್ಯ ಒಪ್ತೀವಿ ಬಂದವರೇ ನನ್ನಪ್ಪ ಕಾಡಿಗರ ಬಂಗಾಳು ನಿನ್ನ ಸತ್ಯ ಒಪ್ತಾ ಇದ್ದೀನಿ ನೀನು ಕೇಳಿದಂತ ಭಿಕ್ಷನು ಕೂಡ ನಮ್ಗೆ ಕೊಡ್ತೀವಿ ಗ್ರಾಮದಲ್ಲಿ ಹೌದಪ್ಪ ನಿಜ ಈ ಮಾಯಿ ಕಾರಣ ಮೈಮೆ ಗುರುವೇ ಎಷ್ಟು ಹೇಳದಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಪ್ಪ ದಯ ಮಾಡು ಅಯ್ಯೋ ನನ್ನಪ್ಪ ಧರ್ಮಗುರು ನನ್ನಪ್ಪ ಇಂದು ಮಾರಿರ ಗಂಡ ಕನಗಾನಗರಿಗೆ ಗಂಡ ರೂಢಿ ಒಳಗೆ ಉದ್ದಂಡ ಲಿಂಗಪ್ಪ ಈ ನಂಬಿದವರ ಮನೆಯ ಒಳಗೆ ಕನವಾಗೋಲಾಡು ಪಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ವೇದನಾನವರೇ ಲಿಂಗಯ್ಯ ದಯ ಮಾಡು ಗಾಡಗರಾಡಿದ ಮಾತ ಹೌದು ಕೇಳವನೇ ರೇಚಣ್ಣ ಆಹಾ ಅಪ್ಪ ಪರಂಜ್ಯೋತಿ ನನ್ನಪ್ಪ ಲಿಂಗಯ್ಯ ನೀವ್ ಹೇಳಿದ್ರಿ ಹೌದು ಉತ್ತರ ಆ ಕಾಂಡಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರಿ ಆದ್ರೆ ನಿಮ್ ಮಾತು ಮೀರಿ ಅದೇ ಕಾಂಡಕ್ಕೆ ಬಂದ್ಬಿಟ್ಟು ಬಂದ್ಬಿಟ್ಟೆ ಗಾಡಗರಾವಿದ್ದಕ್ಕೆ ನಿಮ್ಮದೇ ಸಾಕಾರವಿರಲಿ ಹೌದು ನಿಜ ಈ ಮಂಟೇದವರ ಮೈಮೆ ಗುರುವೇ ಎಷ್ಟು ಹೇಳದಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಲಿಂಗಪ್ಪ ದಯ ಮಾಡು ಗಣಗಾಡಗರಿಗೆ ಗಂಡ ರೂಢಿ ಒಳಗೆ ಉದ್ದಂಡ ಇಂದು ಮಾರಿರ ಗಂಡ ಮುಂಗೊಂಡಕ್ಕೆ ಒಡೆಯ ಮಂಡೇದ ಲಿಂಗಪ್ಪ ಈ ಗಾರ್ಗ ಮಾಡುವಂತ ಕಟ್ಟಾಡ್ಕಾರ ಈ ಕಾಂಡಕ್ಕೆಲ್ಲ ಆಹಾ ನೀನೇ ಒಡೆಯನಾಗಿರ್ಬೇಕು ಅಂತ ಹೇಳಿ ನಿಜ ಸಾಷ್ಟಾಂಗವಾಗಿ ಕರವೆತ್ತಿ ಕೈ ಮುಗಿದ್ಬಿಟ್ಟು ಹೌದಪ್ಪ ಮಾಯೇ ಕಾರಣ ಮೈಮೆ ಗುರುವೇ ಎಷ್ಟು ಹೇಳದಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುದೇವ ಲಿಂಗಪ್ಪ ದಯ ಮಾಡು ಆಗ ಅಪ್ಪನ ಪಾದಕ್ಕೆ ಸಾಷ್ಟಾಂಗವಾಗಿ ಕರವೆತ್ತಿ ಕೈ ಮುಗಿದ್ಬಿಟ್ಟು ರೇಚಣ್ಣ ಹೌದು ಮುತ್ತಿನ ಜೋಳಿಗೆನ ಎಗಲ್ಲಿ ಹಾಕೊಂಡು ಆಹಾ ನಾಗು ಬೆತ್ತವನ ಕೈಲಿಡಿದು ಹೌದು ಅಯ್ಯೋ ಶಿವನೇ ಆಗ ನೀವು ಮಾಡುವಂತ ವಿದ್ಯೆವನ್ನ ಗೆಲ್ತಾ ಇದ್ದೀನಿ ಅಂತ ಹೇಳಿ ಆಹಾ ಅಪ್ಪ ರೇಚಣ್ಣ ಹೌದು ಹಾಗೆ ಒಂದೊಂದೇಟಿಗೆ ಬೆತ್ತದ ಕಟ್ಟಿ ನಾಲ್ಕು ಬೆತ್ತದಲ್ಲಿ ಒಂದೊಂದೇಟಿಗೆ ಬಾಳ ಕಮ್ಮನ ತರ್ಕೊಂಬಂದ್ಬಿಟ್ಟಂತೆ ಆಹಾ ಆಗ ಒಡೆದು ಮಡಗಿರುವಂತ ಎಳ್ನೀರೆಲ್ಲ ಉಳಿಸ್ಬಿಟ್ಟ ಆಹಾ ನಿಜ ಆ ದಸಿಯನ್ನ ತಿಂಗಿನ ದಸಿಯನ್ನ ಒಂದೊಂದೇಟಿಗೆ ಹೊಡೆದು ಉಳಿಸ್ತಾ ಇದ್ದಾರೆ ಅಯ್ಯೋ ಶಿವನೇ ಶಂಕರ ಗುರು ತಂದೆ 78 ಮಂಡಲೂ ಕೂಡ ದಾಟ್ಕೊಂಡು ಹೋಗಿದ್ದಾನೆ. ದಾಟ್ಕೊಂಡು ಹೋಗಿ ಆ ಕುಕ್ಕ ಮುಂದೆ ಕೂತಿದ್ದಾನೆ. ಹುಲಿ ಚರ್ಮವನ್ನು ಹಾಸ್ಕೊಂಡು ರೇಚಣ್ಣ
ಬಸವಣ್ಣನ ಹೆಸರೇಳಿ ಬಸವಂಗ ಧರಿಸ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಪ್ಪ ದೇವರೇ ಲಿಂಗಪ್ಪ ದಯ ಮಾಡು ಬಸವಣ್ಣನ ಹೆಸರೇಳಿ ಗುರು ಬಸವಂಗ ಧರಿಸವರೇ ಕಾವ್ಯನ ಧರಿಸವರೇ ನಂಬಿದವರ ಮನೆಯ ಒಳಗೆ ಗಣಮಗಳಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ರೇಚಣ್ಣ ಲಿಂಗಪ್ಪ ದಯ ಮಾಡು ಆಗ ಕಿಡ್ಗಂಡ್ರೆ ಚಪ್ಪಾಜಿಯವರು ಆ ಕುಕ್ಕ ದಂಡದಲ್ಲಿ ಕೂತ್ಕೊಂಡು ಹೌದಪ್ಪ ಬಸವಣ್ಣನ ಹೆಸರೇಳಿ ಬಸವಂಗ ಧರಿಸ್ಕೊಂಡು ಗುರು ಪರಂಜ್ಯೋತಿ ಅಂತ ಹೇಳಿ ನಿಜ ನನ್ನಪ್ಪನಾಗ ಕೈಯನ್ನ ಮುಗಿದ್ಬಿಟ್ಟು ಹೌದೌದು ನನ್ನನ್ನ ಇವತ್ತು ಕಾಪಾಡಿ ಅಂತೇಳಿ ಅಯ್ಯೋ ನಾಗು ಬೆತ್ತವನ ಎತ್ತಿ ಆ ಕುಕ್ಕವನ್ನ ದಬ್ಯಾಕದಂತೆ. ನಾಗು ಬೆತ್ತವನ ಎತ್ತಿ ಹೌದಪ್ಪ ಕುಕ್ಕವನ್ನ ಎತ್ತಿ ದಬ್ಯಾಕದಾಗ ಆಗ ಬೂದು ಕಾಯಿನ ಒಂದೇ ಇಟ್ಕೊ ಹೊಡೆದಂತೆ ಅತ್ತ ಒಂದು ಪಾಲು ತಗೊಂಡ್ ಫಾಲ ಆಗ್ಬಿಡ್ತಂತೆ. ಎರಡು ಭಾಗ ಆಗೋಯ್ತು ದರಗ ದೊಡ್ಡವರ ಸಾಕಾರ. ನಿಜ ಹಾಗೆ ಮುಂದೆ ಕುಕ್ಕು ಹೋಗ್ತಾ ಇದ್ದಾನೆ ರೇಚಣ್ಣ. ಹೌದು ಪರಂಜ್ಯೋತಿ ಪರಂಜ್ಯೋತಿ ಅಂತೇಳಿ ಪರಂಜ್ಯೋತಿಯನ್ನು ನೆನ್ಕೊಂಡು ಯಾವಾಗ ಕುಕ್ಕ ಎತ್ತಿ ಬೀಸಾಕದ್ನು ನಾಗು ಬೆತ್ತದ ಮೊನೆಯಲ್ಲಿ ಕುಂಬಳಕಾಯಿನ ಎತ್ತೊಂದು ಒಂದೇಟ ಹೊಡೆದಂತೆ ನುಚ್ಚಾಗ್ಬಿಡ್ತಂತೆ. ಶಿವ ಶಿವ ಅಲ್ಲಿ ಇದ್ದಂತ ಬೀಜವೆಲ್ಲ ಹೊರಗಡೆ ಬಂದ್ಬಿಡ್ತಂತೆ. ಗಾಡಿಗಳೆಲ್ಲ ಸುಮ್ಮನೆ ಕೆಕ್ಕಲ್ಸ್ ನಿಂತಿದ್ದಾರಂತೆ. ಅವರು ಮಾಡುವಂತ ಮಾಟನೆಲ್ಲ ಮಾಡ್ಕೊಂಡು ಸುತ್ತ ನಿಂತಿದ್ದಾರಂತೆ. ನಿಜ ಆದ್ರೆ ಅವ್ರು ಎಷ್ಟೇ ಮಾಟ ಮಾಡಿದ್ರು ಕೂಡ ಅಲ್ಲಿ ಬಂದು ತಡ್ತಾ ಇಲ್ಲ. ಆ ಜಾಕ್ ಬಂದು ತಗಲ್ತಾ ಇಲ್ಲ. ರೇಚಣ್ಣ ರೇಚಣ್ಣ ಆಗ ಪರಂಜ್ಯೋತಿಯನ್ನ ನೆನೆದು ಹೌದು ರೇಚಪ್ಪ ಆಗ ಮುಂದಿನ ಕುಕ್ಕೆ ಒಳಗೆ ಹೋಗಿ ಕೂತ್ಕೊಂಡು ಕುಕ್ಕೇನೆ ಎತ್ತಿ ಬಿಸಾಕನಂತೆ ಮೊಟ್ಟ ಎತ್ಕೊಳ್ಬೇಕು. ಹೋಗಿ ಆನಂದವಾ ಕೂತ್ಕೊಂಡಂತೆ ಚಕ್ರವರ್ತಿ ಕಾಲ ಹುಲಿ ಚರ್ಮವನ್ನು ಹಾಸ್ಬಿಟ್ಟು ಹುಲಿ ಚರ್ಮದ ಮೇಲೆ ಆನಂದ ಮೂರ್ತಿಯಾಗಿ ಯಾವಾಗ ಕೂತ್ಕೊಂಡ್ಬಿಟ್ರು ಗಾಡಿಗಳೆಲ್ಲ ಬಿಕ್ಕಿಸ್ತಾ ಇದ್ದಾರೆ. ಎಲ್ಲ ಎಲ್ಲ ನಾವು ಇಷ್ಟು ಮಾತನ್ನ ಮಾಡಿದ್ರು ಕೂಡ ಒಂದು ಅಪನು ತಟ್ಟಿಲ್ವಲ್ಲ, ಇವ ಎಂಥ ಹುಡುಗನಾಗಿರ್ಬೋದು, ಎಂಥವನಾಗಿರ್ಬೋದು. ಹಾಗೆ ಪರಂಜ್ಯೋತಿಯನ್ನ ನೆನೆದು ಹೌದಪ್ಪ ಗುರು ಪರಂಜ್ಯೋತಿ ಅಂತ ಹೇಳಿ ನೆನೆದ್ಬಿಟ್ಟು ಆಗ ಕೈನಲ್ಲಿ ಮೊಟ್ಟೆ ಎತ್ಕೊಂಡಂತೆ. ಶಿವ ಶಿವ ಮೊಟ್ಟೆನ ತಕೊಂಬಂದು ಯಾರಪ್ಪ ಗಾಡಗ್ರೆ ಇಲ್ಲಿ ಯಾರಿದ್ದರಿ ಯಜಮಾನ ಯಾರ ತಕ್ಕಳೆಯಪ್ಪ ಅಂತೇಳಿ ಮೊಟ್ಟೆ ಕೈಯಿಂದ ಕೊಟ್ಟನಂತೆ. ಮಾಯಿ ಕಾರಣ ಮೈಮೆ ನಾನೆಷ್ಟೋ ಅಂತ ಹೇಳಲಯ್ಯ ಸ್ವಾಮಿ ಬನ್ನಿ ಪಾವಾಡದ ಮೂರ್ತಿ ದಯ ಮಾಡು ಇಂಡು ಮಾರಿದ ಗಂಡ ಗಾಡಗರಿಗೆ ಗಂಡ ಈ ನಂಬಿದವರ ಮನೆಯ ಒಳಗೆ ಗಣಮಗಳಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ದಯ ಮಾಡು ಅದು ಒಲದೆ ಗುರು
ಪರಂಜ್ಯೋತಿ ನನ್ನಪ್ಪ ನನಗೆ ದೊಡ್ಡವರು ನೀ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ದೇವಾ ದಯ ಮಾಡು ಅಲ್ಲಿ ಗಾಢಗಳಿದ್ದಂಥ ಮುಖ್ಯ ವಸ್ತ್ರಕಲಿ ಮುಟ್ಟಿಯನ್ನು ಕೊಟ್ಬಿಟ್ಟು ಹಾ ಏನಪ್ಪ ಇನ್ನೇನೇರು ಮಾಡೋದಿದೆಯಾ? ಹೌದು ನಿಜ. ನಿಮ್ಮ ಗಾಢಗದ ಪಂಡಿತದಲ್ಲಿ ಇನ್ನೇನೇರು ಮಾಡೋದಿದ್ರೆ ಮಾಡ್ಬಿಡು ಈಗಲೇ ಒಂದೆಷ್ಟ. ಹಾ 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 ಇಲ್ಲ ನಮ್ಮ ಮೋಡಿಯನ್ನ ಗೆದ್ದದಾಯ್ತು ನೀವು. ಹೌದಪ್ಪ. ನೀನು ಏನ್ ಮಾಡ್ತೀನಿ ನಿನ್ನ ಮೋಡಿ ಹಾಕು ನಾವು ಗೆಲ್ತೀವಿ ಅಂದ್ರಂತೆ. ಹಾ 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 ಯಾರು ಗಾಢಗರೆಲ್ಲ ಸೇರ್ಕೊಂಡು ನಿಜ. ಯಾನ ಊರಿನ ಜನವೆಲ್ಲ ಕೆಕ್ಕಳಿಸ್ ತಿಂತಿದ್ದಾರೆ. ಹಾ 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 ಓಹೋ ಎಂತ ಹುಡುಗನಾಗಿರ್ಬೋದು. ಹೌದು. ಸಣ್ಣ ವಯಸ್ಸದ ಹುಡುಗ ಅವ್ರ ನಮ್ಮ ಊರೆಲ್ಲ ಸೇರಿದ್ರು ಕೂಡ ಗೆಲ್ಲಕ್ಕಾನಿಲ್ಲ. ಆ ಹುಡುಗ ಗೆದ್ದು ಬಿಟ್ಟನಲ್ಲ. ಹಾ 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 ಇವ್ರಿಗಿಂತ ಎಂತ ಮಾಯಾಬಿ ಇರ್ಬೋದು, ನಿಜ. ಮಾಟಕಾರ ಇರ್ಬೋದು. ಹೌದು. ಅಂತ ಊರಿನ ಜನವೆಲ್ಲ ಆಡ್ಕಾತ ಇರ್ಬೇಕಾದ್ರೆ ಹಾ ಹಾ ಅಲ್ಲಮ್ಮ ಪ್ರಭುವೇ ಗುರು ತಂದೆ ಏನಪ್ಪ ಹಾ ನನ್ನ ವಿದ್ಯೆವನ್ನು ಮಾಡ್ಲ್ಯಾ? ನಿಜ. ಓ ಮಾಡಿ ಮಾಡಿ ನಿಮ್ಮ ವಿದ್ಯೆ ಏನು ಮಾಡ್ಬೇಕು ಮಾಡಿ ನಾವು ಗೆಲ್ತೀವಿ ಅಂದ್ರಂತೆ ಹಾ 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 ಮೋಡಿಗಾರರೆಲ್ಲ. ಹೌದು. ಹಾಗೆ ರೇಚಪ್ಪಾದವ್ರು ಕೂಡ ಇಲ್ಲಿ ಮಾಡ್ತಾ ಇದ್ರೆ ಆ ಗಾಡಿಗಳೆಲ್ಲ ಸೇರ್ಕೊಂಡು ಹೊರವ್ರಿಗೆ ಏನೇನೋ ಮಾಡ್ತಾ ಇದ್ರಂತ ಅವ್ರ ಕಟ್ಟು ಇದರಲ್ಲಿ ಹಾ 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 ಹಸಿರು ಸೊಪ್ಪು ಬಿಳುಮೆಯನ್ನು ತಕೊಂಬಂದು ಸುತ್ತ ಮಾಡ್ತಾ ಇದ್ದಾರಂತೆ. ಹೌದಪ್ಪ ನಿಜ. ಪರಂಜ್ಯೋತಿಯ ನೆನೆದನೋ ರಿಚಪ್ಪಾಜಿ ಶಂಕರ ಆಗ ಮೊಟ್ಟ ಮೊದಲು ಹೋಗಿ ಹಾ. ಆ ಮುತ್ತಿನ ಜೋಳಿಗೆನ ಮಧ್ಯದಲ್ಲಿ ಮಡಗ್ಬಿಟ್ಟು ಹಾ, ಹಾ. 4 ಪಾದನು ಬಿಚ್ಚಿ ಮಡಗ್ಬಿಟ್ನಂತೆ. ಶಿವ ಶಿವ 4 ಪಾದನು ಬಿಚ್ಚಿ ಮಡಗ್ಬಿಟ್ಟು ಹೌದೌದು. ಅಳ್ತವನ್ನು ಹಾಕೊಂಡು ಆ ನಾಗ್ ಬೆತ್ತದಲ್ಲಿ ಅಳ್ತವನ್ನು ಹಾಕೊಂಡು 3 ಕಡ್ಡಿ ಅಳ್ತ ಮಾಡ್ಕೊಂಬಂದು ಅಲ್ಲಿ ಹಾ ನಾಗ್ ಬೆತ್ತ ಮಡಗದಂತೆ. ಶಿವ ಶಿವ ಅಲ್ಲಿಂದ ಅಲ್ಲಿಂದ 3 ಅಜ್ಜ ಲೆಕ್ಕ ಮಾಡ್ಕೊಂಬಂದು 3 ಅಜ್ಜಲಿ ಬಂದು ಹಾ ಆ ಗುರುಗಳು ಕೊಟ್ಟಿರುವಂತ ಮಟ್ಟಿ ಕಪ್ಪಿತ್ತಲ್ಲ ಆ ಮಟ್ಟಿ ಕಮ್ಮನ್ನು ಭರಣ ಮಡಗಿದ್ರಂತೆ. ಶಿವ ಶಿವ ಇನ್ನೇನು ಇಲ್ಲಪ್ಪ, ಹಾ ನಾನು ಮಾಡುವಂತ ನಿಮ್ಮ ಕಂಡಕ್ಕೆ ಜಾಸ್ತಿ ಮಾಡೋಕ್ಕಾಗಲ್ಲ ನನಗೆ ನಿಜ. ಅಂತ ಸಕ್ತು ನನ್ನಲ್ಲಿಲ್ಲ. ಹೌದು. ಫಸ್ಟ್ ಈ ಮಟ್ಟಿ ಕಪ್ಪನ ಭರಣ ಎತ್ಕೊಂಬಿಡಿ. ಹಾ ಅದು ಬಿಟ್ರೆ ಆ ನಾಗ್ಬೆತ್ತ ಎತ್ಕೊಳ್ಳಿ ಹೋಗಿ. ಹಾ 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 ಆ ನಾಗ್ಬೆತ್ತವನ್ನು ಎತ್ಕೊಂಡು ಹೌದು. 4 ಪಾದದ ಜೋಳ್ಗದಲ್ಲ ಹಾ ಆ ಜೋಳ್ಗ ಎತ್ಕೊಂಡ್ಬಂದ್ಬಿಡಿ, ಇನ್ನೇನು ಬೇಡ ಅಂದ. ಶಿವ ಶಿವ ಆಗ ಅಷ್ಟುದ್ದರಲ್ಲಿ ಹೋಗಿ ಕೂತ್ಕೊಂಡು ಹುಲಿ ಚರ್ಮದ ಮೇಲೆ ಹಾ ಕೈ ಮುಕ್ಕೊಂಡು ಪರಂಜ್ಯೋತಿ ಪರಂಜ್ಯೋತಿ ಅಂಥೇಳಿ ಓಂ ನಮ ಶಿವಾಯ ಅಂತೇಳಿ ಆನಂದವಾಗಿ ಕೂತಿರುವಂತೆ ರಿಚಪ್ಪಾಜಿ ವೇಚಾಣ. ಮಾಯೆ ಕಾರಣ ಮೈಮೆ ನಾನೆಷ್ಟೋ ತಾನ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ದಯ ಮಾಡು ಅದು ಅಲ್ಲದೆ ಗುರು ಧರ್ಮಗುರು ನನ್ನಪ್ಪ ಕಿಡುಗನ ರೇಚಪ್ಪಾಜಿ ಆನಂದವಾಗಿ ಕೂತವನೇ ಹುಲಿಯ ಚರ್ಮದ ಮೇಲೆ. ನೋಡಿದರು ಗಾಡಿಗಳೆಲ್ಲ ಬುಡ ಇದ್ಯಾನ ಹೌದು. ನಿಮ್ಮ ಮಡಿಗಿರ ಮುತ್ತು ಜೋಳ ಎತ್ತಾರೆ, ಭಾರಿ ಇದೆ ಬೇಟೆ ಬುಡ ಎತ್ಕೊಂಬತ್ತೀನಿ ಅಂತೇಳಿ ಒಬ್ಬನಿಗೊಬ್ಬ ಹೋಯ್ತಾ ಇದ್ದಾರೆ. ಹಾ ಈ ನಂಬಿದವರ ಮನೆಯ ಒಳಗೆ ಗಣಮಗೊಲಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ
ಗಾಡಿಗಳೆಲ್ಲ ಒಂದು ಕಡೆ ನಿಂತ್ಕೊಂಡು ಅವ್ರವ್ರಿಗೆ ವಾದಾವದಿ ನಾನು ಎತ್ಕೊಂಬತ್ತೀನಿ ನಾನು ಎತ್ಕೊಂಬತ್ತೀನಿ ಅಂತ ಎಲ್ಲ ಒಂದೇ ಸತ್ತೋಗಿ ಎತ್ಕೊಂಬರಮಿ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಹೋದ್ರಂತೆ. ಯಾವಾಗ ಅವರು ಕೂಡ ಮಾಟುಗಳ ಮಾಡ್ಕೊಂಡು ಹೋಗಿ ಆ ಕಪ್ಪನ ಭರಣಿ ಯಾವಾಗ ಮುಟ್ಟಿದ್ರಲ್ಲ ಎಲ್ಲ ವಯಸ್ಸು ಹೋಗ್ದ ಬಿದ್ದವ್ರಂತೆ. ಪರಂಜ್ಯೋತಿ ನನ್ನಪ್ಪ ಮಾಚಪ್ಪ ಮಡ್ದಿ ಮಲಗಿದೇವಿ ನೋಡಿ ಹೋಗಿ ಗಾಢ ಕೈಗೆ ಸಿಕ್ಕಂದಿದ್ದಾನೆ ರೇಚಣ್ಣ. ಹೋಗ್ಬಿಡ ಅಂದ್ರು ಕೂಡ ಸಿಕ್ಕಂದಿದ್ದಾನೆ. ಅಲ್ಲಿ ಮಾಡ್ತಕ್ಕಂಥ ಪಾವಾಡ ನೋಡಿ ಆಗಿದ್ದಿ. ಆದ್ರೆ ನಾವು ಈಗ ಬೇಗ ನಮಗೆ ಹೋಗ್ಲಿಲ್ಲ ಅಂದ್ರೆ ಗಾಡಗನ್ನೆಲ್ಲ ಕೊಂದಾಕ್ಬಿಡ್ತಾ ಇದ್ದಾನೆ. ನಾವು ಬೇಗ ಹೋಗ್ಬೇಕು. ಯಾಕಂದ್ರೆ ಗಾಡಗರು ಇಲ್ದಿದ ಮೇಲೆ ದೇಶದ ಮೇಲೆ ಜನ ಎದರಲ್ಲ. ಗಾಡಗರು ಮಾಟನ್ಕಾರ ಇರ್ಬೇಕು. ಅವ್ರಿದ್ರ ತಾನೇ ಜನಗಳು ಎದರ್ಬೇಕಾದ್ರ ಅಂತೇಳಿ ಅವ್ರ ಉಳಿಸ್ಬೇಕು, ಗಾಡಿಗಳನ್ನ ಉಳಿಸ್ಬೇಕು ಅಂತೇಳಿ ಅಲ್ಲಮ್ಮ ಪ್ರಭು ಪರಂಜ್ಯೋತಿ ಅವರು ಜಗತ್ತವನ್ನ ಪಡೆದಂತ ಗುರು ಮಂಟೇಶ ಸ್ವಾಮಿ ಅವರು ನಿಂತು ಆನಂದವಾಗಿ ನೋಡ್ತಾ ಇದ್ದಾರೆ. ಮಾಡ್ತಕ್ಕಂಥ ಪಾವಾರನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಆಗ ಅಲ್ಲಿ ಎಷ್ಟು ಜನ ಕೂಡ ಯಾವಾಗ ತೂರಾಡ್ಕೊಂಡು ಯಾವಾಗ ಹೋಗಿ ಮುಗಲ್ಕು ಎಷ್ಟು ಬಿಡ್ತು ಅಲ್ಲೊಬ್ಬ ಹಾಗೂ ಒಳ್ಳಾಡ್ಕೊಂಡು ಒದ್ದಾಡ್ಕೊಂಡು ಹೋಗಿ ಆ ಕಪ್ಪನ ಭರಣೆಯನ್ನು ಎತ್ತಿ ಚಪ್ಪಾಜಿ ಕೈ ಕೊಟ್ಟನಂತೆ. ಪರ ಪರ ವಸ್ತು ಪಾವನ ಮೂರುತಿ ಶಂಭೋ ಧರ್ಮ ಗುರುವೇ ಆಗ ಉಸಿರು ಕಟ್ಕೊಂಡು ಉಸಿರು ಎತ್ಕೊಂಡು ಗಾಡಿಗಳೆಲ್ಲ ಪುನಃ ನಿಂತಿದ್ದು ಆ ನಾಗಬೆತ್ತ ಎತ್ಕೊಬೇಕಲ್ಲ ಅಂತ ಹೇಳಿ ಯಾವಾಗ ಹೋದ್ರು ಆ ನಾಗಬೆತ್ತ ಮುಟ್ತಾಗ್ಲಿ ಎತ್ತಣಕ್ ಆಗ್ಲಿಲ್ಲ. ನಾಗಬೆತ್ತ ಮುಟ್ತಾಗ್ಲಿ ಎಲ್ಲ ಸುಸ್ತಾಗಿ ಒದ್ದಾಡ್ ನಿಂತ್ಕೊಂಡ್ರಂತೆ. ಇದ್ದಂಥವ್ರೆಲ್ಲ ಉಳ್ದಂಥವ್ರೆಲ್ಲ ಇವ್ರನ್ನೆಲ್ಲ ಸತ್ಕಾರಿಸ್ಬಿಟ್ಟು ಎದ್ದೆದ್ದಿ ಕುಂಡಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಆಗ ಅವರೊಂದು 7-8 ಜನ ಓಡ್ ಬಂದ್ರಂತೆ ಎತ್ಕೊಳ ಅಂತೇಳಿ. ಆಗ ಅವರು ಕೂಡ ಓಡೋಗಿ ತತ್ತ ಬಿತ್ತ ಎತ್ತಿ ತೂರಾಡ್ಕೊಂಡು ಹೋಗಿ ಅರ್ಧ ಜೀವ ಇದೆ ತೂರಾಡ್ಕೊಂಡು ಹೋಗಿ ಆಗ ನಾಗಬೆತ್ತ ಎತ್ಕೊಂಡು ಉಳ್ಳಾಡ್ಕೊಂಡು ಗಿರೇ ಚಪಾಜಿ ಕೈ ಕೊಟ್ಟಂತೆ. ಮಾಯೇ ಕಾರಣ ಮೈಮೆ ನಾನೆಂತೋ ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಆಹಾ